ನಿಮ್ದು ಬಿಡೂರು ಕಡೂರು. ಬಿಡೂರು ಹಾ ಹಾ, ಮಕ್ಕಳಿಲ್ವಾ? ಹೆಣ್ಮಗು ಬೆಂಗಳೂರು ಎಲ್ಲಿದಾರ ಅವರೆಲ್ಲ? ಈಗ ಹಾ, ಈಗ ಅವ್ರು ಯಾಕೆ ನೀವ್ ಅವ್ರ ಮಕ್ಳು ಕರ್ಕೊಂಡು ಹೋಗಿಲ್ವಾ? ಮಗನ ತಾನೇ ಇರ್ತೇವೆ ಹಾ, ಯಾಕೆ ಹೋಯ್ದಾರೆ ಅವ್ರು ನೀವೇ ಬಂದ್ರ ಮನೆಯಿಂದ? ನಿಮ್ ಮಕ್ಳಿಗೆ ಗೊತ್ತಿಲ್ಲ ನೀವ್ ಇಲ್ಲಿರೋದು? ಹಿಂಗೆಲ್ಲ ಬರ್ಬಾರ್ದಲ್ವಾ? ಹಾ, ಮಕ್ಕಳ ನಂಬರ್ ಇದ್ಯಾ? ಇಲ್ವಾ? ಸುಳ್ಳು ಹೇಳ್ಬೇಡಿ. ಇಲ್ಲ. ನೀವು ನೋಡ್ತಾ ಇರುವಂತಹ ಈ ದೃಶ್ಯ ಬೇಗೂರು ಪೊಲೀಸ್ ಸ್ಟೇಷನಲ್ಲಿ ತಾತನ ಎನ್ಕ್ವೈರಿ ಮಾಡ್ತಿರುವಂತಹ ದೃಶ್ಯ. ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋ ಮಾಹಿತಿನ ತಿಳ್ಕೊಳ್ತಾ ಇದ್ದಾರೆ. ಈಗ ನೀವು ಸಿರಾಳಿ ಯಾವ ಡಿಸ್ಟ್ರಿಕ್ಟ್ ಬರ್ತದೆ? ತುರುವೇಕೆರೆ ತುರುವೇಕೆರೆ ಮಾಯಸಂದ್ರ. ತುರುವೇಕೆರೆ ಮಾಯಸಂದ್ರ ಮೂಲದವರು. ಇವರು ಮನೇಲಿ ಯಾರಿಗೂ ಹೇಳ್ದೇನೆ ಬಂದಿರುವಂಥದ್ದು. ಅವರಿಗೆ ಮಗಳು ಮತ್ತು ಮಗ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮಸ್ತೆ, ಇದು ಪ್ರಶಾಂತ್ ನಿರಾಶ್ರಿತರ ಆಶ್ರಮ. ಇದು ಆಶ್ರಯವಿಲ್ಲದವರಿಗೆ ಮಾತ್ರ. ನಾನು ರಂಜಿತಾ. ನೀವು ನೋಡ್ತಾ ಇರುವಂತಹ ಈ ತಾತನ ಹೆಸರು ರಾಮಪ್ಪ ಅಂತ. ಇವರು ನಮಗೆ ಬೊಮ್ಮನಹಳ್ಳಿ ಬೇಗೂರು ಮೇನ್ ರೋಡಲ್ಲಿ ನಮಗೆ ಸಿಕ್ಕಿರ್ತಾರೆ. ಈ ತಾತನ ನಾವು ವಿಚಾರಿಸಿದಾಗ ಅವರ ಹೆಸರು ರಾಮಪ್ಪ ಅಂತ ಗೊತ್ತಾಯಿತು. ಇವರಿಗೆ ಒಬ್ಬ ಮಗ ಇದ್ದಾರೆ, ಕುಮಾರ ಅಂತ ಹೇಳಿದರು. ಇವರ ಊರು ಬಂದು ಶಿರಾಳ್, ತುರುವೇಕೆರೆ, ಅಲ್ಲಿ ಬಂದು ಮಾಯಸಂದ್ರ ಅಂತ ಹೇಳಿದ್ದಾರೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನಮಗೂ ಗೊತ್ತಿಲ್ಲ. ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಮಾಡಿದ್ದೀವಿ. ಅವರು ಮಾಯಸಂದ್ರ ಅಂತ ಹೇಳಿದ್ದಾರೆ. ನಿಮಗೇನಾದರೂ ಮಾಯಸಂದ್ರ ಜನತೆ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ, ಈ ತಾತನ ನೀವೇನಾದರೂ ಅಲ್ಲಿ ನೋಡಿದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವರ ಒಂದು ಫ್ಯಾಮಿಲಿಗೆ ವಿಷಯ ಮುಟ್ಲಿ, ಯಾಕಂದರೆ ಅವರು ಮನೆಯಿಂದ ಹೇಳ್ದೆ ಬಂದಿದ್ದಾರೆ. ಈ ತಾತನ ಮಾಯಸಂದ್ರ ಅಕ್ಕಪಕ್ಕದ ಊರಾಗಿರ್ಬೋದು, ಅಲ್ಲಿನ ಗ್ರಾಮಸ್ಥರು ಯಾರಾದರೂ ನೋಡಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವರ ಮಕ್ಕಳಿಗೆ ತಲುಪಿಸಿ. ನಮ್ಮ ಆಶ್ರಮ ಬೊಮ್ಮನಹಳ್ಳಿ ಬೇಗೂರು ಮೇನ್ ರೋಡಲ್ಲೇ ಇದೆ. ನಾವು ಬೇಗೂರು ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಅವರಿಂದ ಪರ್ಮಿಷನ್ ಲೆಟರ್ನು ಕೂಡ ತಗೊಂಡಿದ್ದೀವಿ. ನಮ್ಮ ಆಶ್ರಮದ ನಂಬರು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ತಾತನ ನೋಡಿರುವಂತಹ ಯಾರೇ ಆಗಿದ್ದರೂ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಆ ತಾತನ ಅವರ ಒಂದು ಕುಟುಂಬಕ್ಕೆ ಸೇರಿಸುವಂಥ ಕಾರ್ಯನ ಮಾಡೋಣ.